ಇದೇ ಹೌಸ್ ಓನರ್ ಪೋರ್ಷನ್. ಅಲ್ಲಿದೆಯಲ್ಲ ಅದು ನಮ್ಮ ಮನೆ. ಬಾ. ಹಲೋ. ನಾನ್ ತುಂಬಾ ಟೆನ್ಷನ್ ಆಗ್ಬಿಟ್ಟೆ ಗೊತ್ತಾ. ಫೋನ್ ಯಾಕೆ ರೀಚ್ ಆಗ್ಲಿಲ್ಲ? ಏನಾಯ್ತು? ನಾನು ಸ್ವಿಚ್ ಆಫ್ ಮಾಡಿದ್ದೆ. ಕಾಲ್ ಮಾಡಿ ನಿನಗೆ ಲೈನ್ ಸಿಗ್ಲಿಲ್ಲ ಅಂತ ಗುರುಜಿ ನನ್ಗೆ ಫೋನ್ ಮಾಡಿ ಕೇಳಿದ್ರು. ಅಮ್ಮನೂ ಅಪ್ಪನೂ ಡಿ ಅಡಿಕ್ಷನ್ ಸೆಂಟ್ರಲ್ ಸೇರ್ಸದೆ. ಅವ್ರನ್ನ ಹಂಗೆ ಬಿಟ್ಟು ಬರಕ್ಕಾಗಲ್ಲ ಅಲ್ವಾ. ಇದ್ಯಾರು ಅಂತ ಗೊತ್ತಾ? ಇವಳೇ ನನ್ ತಂಗಿ. ನನಗೆ ಚೆನ್ನಾಗೇ ಗೊತ್ತು. ಲೀಸಾ, ನಾವಿಬ್ರು ಸೇರಿ ಒಂದು ಆಡ್ ನಲ್ಲಿ ಆಕ್ಟ್ ಮಾಡಿದ್ವಿ, ಆವಾಗ್ಲೇ ಗೊತ್ತು. ಎಲ್ಲಿ ನಮ್ ಸ್ಟಾರ್? ನಮ್ ನಟಿ ವಸಂತ ಮ್ಯಾಮ್. ಡೂಪ್ಲಿಕೇಟ್ ಅನಿಸ್ತಾ ಇದೆ. ಒರಿಜಿನಲ್ ಫ್ಲೇವರೇ ಇಲ್ಲ. ಆ ಹುಡುಗ ಕೊಂಡ್ಕೊಂಬಂದ್ ಕೊಟ್ಟ. ಲೋಲಾ, ನೀನ್ ಬೇಕಾದ್ರೆ ಬಂದ್ ತಗೋ. ಆ ಪಾಪದ್ದು ನನಗೆ ಬೇಡ. ನನ್ಗೆ ಇವಾಗ ಬೇಡ ಮೇಡಮ್, ಆಮೇಲೆ ನೋಡ್ಕೊಳ್ಳೋಣ. ಅಷ್ಟ್ ಬೇಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರ? ಬಾ ಕೂತ್ಕೋ. ಇವತ್ತಿನ ನಿನ್ ವರ್ಕ್ ಹೇಗಿತ್ತು? ಕೇವಲವಾದ ಆಲ್ಬಮ್. ಹಾಗಾದ್ರೆ ಹೀರೋ ಪ್ರೊಡ್ಯೂಸರ್ ಆಗಿರ್ತಾರೆ. ಹೌದು, ಕರೆಕ್ಟ್ ಹೇಳಿದ್ರಿ. ಪೇಮೆಂಟ್ ಕೊಟ್ರ? 5,000 ರೂಪಾಯಿ ಕೊಟ್ರು. ಪರವಾಗಿಲ್ವೇ? ಹಗಲ್ ಮಾತ್ರವೇ ಶೂಟಿಂಗ್ ಇರುತ್ತೆ ಅಲ್ವಾ? ಈ ಕಾಲದವರು ಅದೃಷ್ಟವಂತರು. ಆ ಕಾಲದಲ್ಲಿ ಒಂದು ಸಿನಿಮಾ ಫುಲ್ ನಟಿಸಿದ್ರು 5,000 ಸಿಗ್ತಿರ್ಲಿಲ್ಲ. ಅದಿರ್ಲಿ, ಪ್ರೊಡ್ಯೂಸರ್ ಏನಾದ್ರೂ ಕೇಳಿದ್ರ? ತುಂಬಾ ಸರಿ. ಮತ್ತೆ ನೀವ್ ಹೇಳ್ಕೊಟ್ಟಿದ್ ಪಾಠ ಹಾಗೆ ಹೇಳ್ದೆ. ಯಾವ ಪಾಠ? ಸರಿಯಾಗಿ ಇರಿಟೇಟ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಏನಜ್ಜಿ ಇದು? ನೀವೇ ಅಲ್ವಾ ನಮ್ಮ ರೋಲ್ ಮಾಡೆಲ್. ಇದನ್ನ ನೋಡಿ ನಾವು ಸಹ ಕಲಿಬೇಕಾ? ಇದನ್ ನೋಡಿ ಕಲ್ತ್ರೆ ಕೊಂದ್ ಹಾಕ್ತೀನಿ. ಕೊಂದಾಕಿ. ಇದ್ಯಾರು ನಮ್ಮ ಮನೆಗೆ ಹೊಸ ಅತಿಥಿಯಾಗಿ ಬಂದಿರೋದು? ಇವಳೇ ಅಜ್ಜಿ, ನನ್ ತಂಗಿ. ಓ, ಎಲಿಜಬೆತ್ ನಿನ್ ಜೊತೆ ಬಂದಿದ್ದಾಳಲ್ವಾ? ಒಳ್ಳೆದೇ ಆಗತ್ತೆ. ನಮ್ಮ ಬದುಕು ಅನ್ನೋದು ಒಂದು ಚಿಕ್ಕ ವೃತ್ತ. ಇದ್ರಲ್ಲಿ ಯಾರ ಜೊತೆನೂ ಕೋಪ ಮಾಡ್ಕೋಕೂಡ್ದು. ನಿನ್ನ ಒಡ ಹುಟ್ಟಿದವ್ರ ಜೊತೆ. ಸ್ನಾನ ಮಾಡಿ ಡ್ರೆಸ್ ಬದಲಾಯಿಸೋ ಅಭ್ಯಾಸ ಇದೆಯೋ ಎಲಿಜಬೆತ್ಗೆ? ಓ, ಅದೆಲ್ಲ ಮಾಡ್ತಾಳೆ. ನಾನ್ ಬರೋಗ್ಲೇ ಸ್ನಾನ ಮಾಡಿ ಬಂದೆ. ಆದ್ರೂ ತುಂಬಾ ದೂರದಿಂದ ಬಂದೆ ಅಲ್ವಾ? ಎಷ್ಟು ಚೆನ್ನಾಗಿದ್ರು ಪಲ್ಯೂಟರ್ ಆಗತ್ತೆ. ಪಲ್ಯೂಟರ್ ಅಂದ್ರೆ ನಿನಗ್ ಗೊತ್ತಲ್ವಾ? ಹಳೆ ಕಾಲದ 10ನೇ ಕ್ಲಾಸ್ ಅಲ್ವಾ? ನನ್ನನ್ನು ಯಾಕೆ ಚುಡಾಯಿಸ್ತೀಯ? ಇವತ್ತಿನ ಪಾಠನ ಇದು? ನನ್ನ ಅನುಭವದಲ್ಲಿ ನಾನು ಹೇಳೋ ಎಲ್ಲಾ ವಿಷಯಗಳು, ಜ್ಞಾನವು ಒಂದೊಂದು ಪಾಠವೇ. ತಿಳ್ಕೊಳ್ಳಿ. ಹುಡುಗಿರ್ಗೆ ಇರಬೇಕಾದ 3 ಗುಣಗಳು. 1, ಅಡಿಗಾಲಿನಿಂದ ನೆತ್ತಿಯವರೆಗೆ ಪರಿಶುದ್ಧವಾಗಿರ್ಬೇಕು. 2, ದೇಹದ ತುಂಬಾ ಒಳ್ಳೆ ಪರಿಮಳದಿಂದ ಇರಬೇಕು. 3, ನಾವು ಹೇಳುವ ಮಾತುಗಳನ್ನ ಯೋಚಿಸಿ ನಿಧಾನವಾಗಿ ಮಾತಾಡಬೇಕು. ಈ 3 ಗುಣಗಳಿರೋ ಹುಡುಗಿರು ನೋಡಲು ರಂಬೆ ತರ ಇಲ್ಲ ಅಂದ್ರೂ ತನ್ನ ಗಂಡನನ್ನು ಅವಳ ಅಂಗೈಯಲ್ಲೇ ಹಿಡ್ಕೊಂಡಿರ್ತಾಳೆ. ಮಿಗ್ದೋರೆಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ದವ್ರು. ಅರ್ಥವಾಯ್ತಾ? ಗುಂಡಾಕಾರದ ಮುಖ, ದೊಡ್ಡ ಕಣ್ಣು, ಬಿಳಿ ಬಣ್ಣ, ತೊಂಡೆ ಹಣ್ಣಿನಂತಹ ತುಟಿ. ಆದ್ರೆ ಬಾಯ್ ಬಿಟ್ರೆ ಡ್ರೈನೇಜ್ ಅಂತೆ ಅವ್ರ ಬಾಯಿಂದ ವಾಸನೆ ಬರುತ್ತೆ. ಮುಂದಿರೋನು ಓಡೋಗ್ತಾನೆ. ಕೆಲವರಿಗೆ ತಲೆಯಿಂದ ಕಾಲಿನವರೆಗೂ ನೀಳವಾದ ಕೂದ್ಲಿರುತ್ತೆ. ಆದ್ರೆ ಹತ್ತಿರ ಹೋಗುವಾಗ ತಲೆ ತಿರುಗೋ ತರ ದುರ್ನಾತ ಬರುತ್ತೆ. ಬಸ್ನಲ್ಲಿ ಅವ್ರ ಹಿಂದ್ಗಡೆ ಏನಾರೋ ನಿಂತ್ರೆ ಬದುಕ್ನಲ್ಲಿ ವಿರಕ್ತಿನೇ ಬರುತ್ತೆ. ನೋಡಿದ ಕೂಡ್ಲೆ ಕಣ್ಣು ಮುಚ್ಚದೆ ನೋಡ್ತಾನೆ ಇರ್ಬೇಕು ಅನ್ನೋ ಸುಂದರಿ ಹುಡುಗಿಯರು ಇದ್ದಾರೆ. 10 ಪೈಸೆಗೂ ಪ್ರಯೋಜನ ಇಲ್ಲದ ವಿಷಯಗಳನ್ನ ಮಾತಾಡ್ತಾರೆ. 2 ಕಿಲೋಮೀಟರ್ ದೂರದವರೆಗೂ ಕೇಳಿಸತ್ತೆ. ಹುಡುಗಿಯರು ಕೇರ್ಲೆಸ್ ಆದ್ರೆ ವೇಸ್ಟ್. ನಾನ್ ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತೀನಿ, ಹುಡುಗಿಯರು ಕೆಟ್ರೆ ಕುಟುಂಬವೇ ಕೆಟ್ಟೋಗತ್ತೆ. ಇವತ್ತಿನ ಪಾಠ ಮುಗೀತು. ನಿದ್ರೆ ಬರ್ತಿಲ್ವಾ? ನನಗೆ ಕೆಲವು ಮುಖ್ಯವಾದ ಕೆಲಸಗಳಿವೆ. ನೀವೆಲ್ಲ ತಿಂಡಿ ತಿಂದು ನಿದ್ರೆ ಮಾಡಿ ಹೋಗಿ. ಲೋಲಾ, ಲಿಸಾ, ಬಾ. ಏನ್ ನೀನು ಹೀಗೆ ತೂರಾಡ್ತಾ ಬರ್ತಿದ್ದಿ? ಅದು ಇವಾಗ್ಲೇ 4 ರೌಂಡ್ ಮುಗಿಸಿದ್ಯಾ. ಆಮೇಲೆ
ರಾತ್ರಿ ಊಟ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಹೋಟೆಲ್ ಜಾಗ ಇಟ್ಕೊಳ್ಳಿ. ಹಲೋ, ಅದೇ ಸರ್, ಕಾರ್ತಿಕನೇ. ಓಕೆ, ನಾನು ರೆಡಿಯಾಗಿರ್ತೀನಿ, ಕಾರ್ ಕಳಿಸಿ. ಯಾರಕ್ಕ? ನಾಡ್ದೊಂದು ಶೂಟಿಂಗ್ ಇದೆ ಅಂತ ಅಂದ್ರು, ಆದ್ರೆ ಅದು ನಾಳೆಗೆ ಹಾಕಿದ್ರು. ಅಯ್ಯಯ್ಯೋ, ಡಯಾನ್ ಜೊತೆ ಹೊರಗೆ ಹೋಗ್ಬೇಕಂತ ಅನ್ಕೊಂಡಿದ್ದೇನೆ. ಬಾ, ನಾನು ಶೂಟಿಂಗ್ ಹೋಗ್ಬೇಕಂತ ಅವಳಿಗೆ ಹೇಳೋಣ. ನೀನ್ ಕೂಡ ಬಾ, ನಾನು ಒಬ್ಳೆ ಹೋಗ್ಲಿಕ್ಕೆ ಭಯ ಆಗತ್ತೆ. ಅಲ್ಲಿ ನೋಡು. ನಾನು ನಾಳೆ ನಿನ್ ಜೊತೆ ಹೊರಗೆ ಬರಕ್ಕಾಗಲ್ಲ. ನನಗೆ ಶೂಟ್ ಇದೆ. ಓಕೆ, ಗುಡ್ ನೈಟ್. ಡಯಾನಾ, ನಾನೇ ಫಿಲಿಕ್ಸ್. ನನಗೆ ಲೀವ್ ಸಿಕ್ಕಿದೆ, ಟಿಕೆಟು ಕನ್ಫರ್ಮ್ ಆಗಿದೆ. ಬರೋ 16ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾನು ಬರ್ತೀನಿ. 2 ವೀಕ್ಸ್ ಲೀವ್ ಅಷ್ಟೇ. ನಾವು ಮತ್ತೆ ಹೋಗ್ಬೇಕಾದ್ರೆ ನೀನು ಅಲ್ಲಿರ್ತೀಯಲ್ಲ? ಖಂಡಿತ ಫಿಲಿಕ್ಸ್, ಇಟ್ಸ್ ಮೈ ವರ್ಡ್. ಯಾ, ಆಲ್ ರೈಟ್, ಗುಡ್ ನೈಟ್. ಅವ್ರ ಅಕ್ಕನ ಮದುವೆಗೆ ಓಕೆ ಅಂತ ಹೇಳ್ಬಿಟ್ಲು. ನೀನೇನು ಅವಳ ಅಕ್ಕನ ಮದುವೆ ಆಗ್ತಿದ್ಯಾ? ಸುಮ್ಮನಿರ್ರಿ, ಅವಳನ್ನ ಈಗ ಅವ್ರ ಅಕ್ಕನೇ ನೋಡ್ಕೋತಾ ಇರೋದು. ಓಹೋ, ಹಾಗಾದ್ರೆ ನಾನೊಂದು ಲೀವ್ ತಗೊಳ್ಳೇಬೇಕು. ಲೀಸಾ, ಇಲ್ ಬಾ. ನಾನು ಈ ಡ್ರೆಸ್ನಲ್ಲಿ ಚೆನ್ನಾಗಿದ್ದೀನಾ ಇಲ್ವಾ ಹೇಳಕ್ಕ? ಹೇಗೆ ಇದ್ರು ನನ್ನ ತಂಗಿ ಸುಂದ್ರಿನೇ. ಬಾ, ಇಲ್ಲಿ ಕೂತ್ಕೋ. ಏನಂದ್ರೆ, ನಮ್ಮ ಬಾಳಿನ ತುಂಬಾ ಮುಖ್ಯವಾದ ವಿಷಯನ ಡಿಸ್ಕಸ್ ಮಾಡ್ತೀನಿ. ಅಯ್ಯಯ್ಯೋ, ನಂಗೆ ಕೇಳೋದಕ್ಕೆ ಭಯವಾಗ್ತಾ ಇದೆ. ಬದುಕಿನ ಬಗ್ಗೆ ಏನಂದ್ರೂ ಭಯನೇ. ನಿನ್ ಮದ್ವೆನ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ಹೀಗದು ತುಂಬಾ ಮುಖ್ಯ. ಅಪ್ಪ ಅಮ್ಮ ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ 3 ತಿಂಗಳು ಬಾಡಿಗೆ ಬಾಕಿ. ಅದೆಲ್ಲ ನಿಂಗೆ ಯಾಕೆ, ನಾನ್ ನೋಡ್ಕೊಂತೀನಿ. ನಾನು ಹೇಳಿದ್ ಕೇಳ್ಕೊಂಡು ನನ್ ಜೊತೆ ಇದ್ರೆ ಎಷ್ಟೇ ಸಾಕು. ಆದ್ರೆ ಅಕ್ಕ, ಏನೇ ನೀನಿರುವಾಗ ನಾನು ನನ್ಗೆ ಇನ್ನೂ 1 ವರ್ಷ ಬೇಕು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅದ್ರವರೆಗೆ ನಾನ್ ಕೂಡ ಇರೋ ಕೆಲಸ ನೋಡ್ತೀನಿ ಅಕ್ಕ. ನಾವಿಬ್ರು ಸೇರಿ ಎಲ್ಲದನ್ನು ಸರಿ ಮಾಡೋಣ ಅಕ್ಕ. ಅದೆಲ್ಲ ಚೆನ್ನಾಗೇ ಇರತ್ತೆ. ಆದ್ರೆ ಈ ಅಲಯನ್ಸ್ ಬಿಟ್ಟು ಹೊರಟೋದ್ರೆ ಫಿಲಿಕ್ಸ್ ಕೈ ಬಿಟ್ಟು ಹೊರಟೋಗ್ತಾನೆ. ಏನು ಮಾಡಕ್ಕಾಗಲ್ಲ. ಫಿಲಿಕ್ಸ್ ಹತ್ರ ನಮ್ ಬಗ್ಗೆ ಎಲ್ಲ ವಿಷಯ ಹೇಳಿದೀನಿ. ಈ ಮಾಡೆಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಹೋರ್ಡಿಂಗ್ಸ್ ಮತ್ತೆ ಸ್ಕ್ರೀನಲ್ಲಿ ನೋಡಕ್ ಮಾತ್ರ ಜನ ಬರ್ತಾರೆ. ಇಲ್ಲ ಅಂದ್ರೆ 1 ನೈಟ್, ಜೀವನ ಪೂರ್ತಿ ಜೊತೆಲಿ ಬರಲ್ಲ. ಫಿಲಿಕ್ಸ್ಗೆ ನೀನ್ ಕಂಡ್ರೆ ತುಂಬಾ ಇಷ್ಟ. ಅದು ತುಂಬಾ ದೊಡ್ಡ ವಿಷಯನೇ. ನನ್ನ ಅಕ್ಕನನ್ನ ನಾನು ಲೂಸ್ ಅಂತ ಹೇಳಿದ್ದು. ಸರಿ, ಇವಾಗ ನೀನ್ ನಾನು ಹೇಳೋದ್ ಕೇಳು. ಫಿಲಿಕ್ಸ್ಗೆ 1 ಕಾಲ್ ಮಾಡು. ಹೋಗಕ್ಕ, ನಂಗಾಗಲ್ಲ, ನೀನೇ ಕಾಲ್ ಮಾಡು. ಹಾಗಾದ್ರೆ ನಿಶ್ಚಿತಾರ್ಥ ಮುಗ್ದೋಯ್ತು.